ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿಂಚನಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿಂಚನಾ, ಇನ್ನು ಸಿಂಧೂ ನದಿ ನೀರಿಲ್ಲದೆ ಪಾಕಿಸ್ತಾನದ ಜನರು ಕಂಗಾಲಾಗಿದ್ದಾರೆ. ಹಾಗಾಗಿ ನೀರು ಬಿಡುವಂತೆ ಕೇಂದ್ರಕ್ಕೆ ಪತ್ರವನ್ನ ಬರೆಯೋದ್ರ ಮೂಲಕ ಪಾಕಿಸ್ತಾನ ಇದೀಗ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾಗಿ ಈ ಕುರಿತಂತೆ ವಿವರಣೆಯನ್ನ ನೀಡ್ತಾ ಹೋಗೋದಾದ್ರೆ ಎಸ್ ದಿವ್ಯಾ, ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಉಗ್ರರು ನಡೆಸಿದಂತಹ ಭೀಕರ ಅಟ್ಟಹಾಸಕ್ಕೆ 26 ಅಮಾಯಕರು ಭಾರತೀಯ ಪ್ರವಾಸಿಗರು ಜೀವವನ್ನು ಕಳೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಎಲ್ಲ ರಾಜತಾಂತ್ರಿಕ ವ್ಯವಹಾರಗಳಿಗೆ ಭಾರತ ಬ್ರೇಕ್ ಹಾಕಿತ್ತು. ಇದರಲ್ಲಿ ಸಿಂಧೂ ಜಲ ಒಪ್ಪಂದ ಅಮಾನತು ಕೂಡ ಒಂದಾಗಿತ್ತು. ಇನ್ನು ಈ ಕುರಿತಂತೆ ಸಿಂಧೂ ಜಲ ಒಪ್ಪಂದ ಅಮಾನತಿನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವಂತೆ ಪಾಕಿಸ್ತಾನ ಮನವಿಯನ್ನ ಮಾಡಿದೆ ಭಾರತಕ್ಕೆ. ಇನ್ನು ಈ ಕುರಿತಂತೆ ಪಾಕಿಸ್ತಾನದ ಜಲ ಸಚಿವಾಲಯದ ಕಾರ್ಯದರ್ಶಿ ಆಗಿರುವಂತಹ ಸೈಯದ್ ಅಲಿ ಮುರ್ತಾಜಾ ಅವರು ನಮ್ಮ ಭಾರತದ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ದೇಬಶ್ರೀ ಮುಖರ್ಜಿ ಅವರಿಗೆ ಪತ್ರ ಮುಖೇನ ಮನವಿಯನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರು ಪಾಕಿಸ್ತಾನದಲ್ಲಿ ಸಿಂಧೂ ನದಿ ನೀರಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ನೀರಿಲ್ಲದೆ ಪಾಕ್ ಜನರು ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಈ ನೀರಿನ ಒಂದು ವಿಷಯದಲ್ಲಿ ಮತ್ತೆ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಭಾರತದ ಈ ನಿರ್ಧಾರವನ್ನು ಇದೊಂದು ಏಕಪಕ್ಷೀಯ ನಿರ್ಧಾರ, ಕಾನೂನು ಬಾಹಿರ, ಜೊತೆಗೆ ಪಾಕಿಸ್ತಾನದ ಜನತೆಯ ಮೇಲೆ ಹಾಗೂ ಆರ್ಥಿಕತೆಯ ಮೇಲೆ ಭಾರತ ಮಾಡಿರುವಂತಹ ಒಂದು ದಾಳಿ ಅಂತ ಕೂಡ ಪಾಕಿಸ್ತಾನದ ಕಡೆಯಿಂದ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಜೊತೆಗೆ ಇದರ ಬಗ್ಗೆ ಚರ್ಚೆಗೂ ಕೂಡ ಪಾಕಿಸ್ತಾನ ಸರ್ಕಾರ ಸಿದ್ಧ ಇದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಆದರೆ ಭಾರತದ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಪಾಕಿಸ್ತಾನದ ಪತ್ರಕ್ಕೆ ಈ ಕುರಿತಂತೆ ಸಿಕ್ಕಿಲ್ಲ. ಜೊತೆಗೆ ತಮ್ಮ ನಿರ್ಧಾರದಲ್ಲಿ, ಭಾರತದ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಸದ್ಯಕ್ಕಂತೂ ಆಗೋದಿಲ್ಲ ಎನ್ನುವಂಥ ಒಂದು ಸೂಚನೆ ಹೊರಡಿದೆ. ಇದರ ಜೊತೆಗೆ ಈ ಸಿಂಧೂ ಜಲ ಒಪ್ಪಂದ ಏನು ಅಂತ ನೋಡೋದಾದರೆ, ಸಿಂಧೂ ಜಲಾನಯನ ವ್ಯಾಪ್ತಿಗೆ ಬರುವಂತಹ ನದಿಗಳು ಹಿಮಾಲಯದಲ್ಲಿ ಹುಟ್ಟುತ್ತೆ, ಅದಾದಮೇಲೆ ಭಾರತದಲ್ಲಿ ಹರಿದು ನಂತರ ಪಾಕಿಸ್ತಾನದಲ್ಲಿ ಹರಿಯುವ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸಿಂಧೂ ಮತ್ತು ಇದರ ಜಲಾನಯನ ವ್ಯಾಪ್ತಿಗೆ ಬರುವಂತಹ ಸಟ್ಲೇಜ್ ನದಿ, ಜೇಲಂ, ಚಿನಾಬ್, ಬಿಯಾಸ್ ಹಾಗೂ ರಾವಿ ನದಿಗಳ ನೀರು ಹಂಚಿಕೆಯ ವಿಷಯದಲ್ಲಿ ಒಂದು ಒಪ್ಪಂದ ಆಗಿರುತ್ತೆ. 1948ರಲ್ಲಿ ಭಾರತ ಪಾಕಿಸ್ತಾನಕ್ಕೆ ನೀರು ಹಂಚೋದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿರುತ್ತೆ. ಆಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗುತ್ತೆ. ಇನ್ನು ವಿಶ್ವಸಂಸ್ಥೆ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಎರಡೂ ದೇಶಗಳ ನಡುವೆ ಒಂದು ಚರ್ಚೆಯನ್ನು ಮಾಡುತ್ತೆ. ಭಾರತದ ಜೊತೆ ಸುದೀರ್ಘ ಚರ್ಚೆಯ ನಂತರ ಒಂದು ಒಪ್ಪಂದಕ್ಕೆ ಎರಡೂ ದೇಶಗಳು ತೀರ್ಮಾನಿಸುತ್ತೆ. ಈ ಒಪ್ಪಂದವನ್ನೇ ಸಿಂಧೂ ಜಲ ಒಪ್ಪಂದ ಅಂತ ಕರೀತಾರೆ. ಇದು 1960 ಸೆಪ್ಟೆಂಬರ್ 19ರಂದು ಕರಾಚಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಆಗಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ಮಾಜಿ ಅಧ್ಯಕ್ಷರಾಗಿರುವಂತಹ ಆಯೂಬ್ ಖಾನ್ ನಡುವೆ ಈ ಒಪ್ಪಂದದ ಸಹಿ ಕರಾಚಿಯಲ್ಲಿ 1960 ಸೆಪ್ಟೆಂಬರ್ 19ರಂದು ಆಗುತ್ತೆ. ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಪೂರ್ವ ಭಾಗದಲ್ಲಿರುವಂತಹ ನದಿಗಳು ಬಿಯಾಸ್, ರಾವಿ ಹಾಗೂ ಸಟ್ಲೇಜ್ ನದಿಗಳ ಮೇಲಿನ ಹಕ್ಕು ಜಾಸ್ತಿ ಪಟ್ಟು ಭಾರತಕ್ಕೆ ಸೇರಿರುತ್ತೆ. ಇನ್ನು ಪಾಕಿಸ್ತಾನಕ್ಕೆ ಪಶ್ಚಿಮ ಭಾಗದ ನದಿಗಳಾದಂತಹ ಸಿಂಧೂ, ಚಿನಾಬ್ ಹಾಗೂ ಝೇಲಂ ನದಿಯ ಹಕ್ಕು ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಹಕ್ಕಿರುವಂಥದ್ದು. ಈ ರೀತಿಯಾದಂತಹ ಒಪ್ಪಂದ ಇದು. ಇದರ ಜೊತೆಗೆ ಆದಾಗ್ಯೂ ಕೂಡ ಇವೆಲ್ಲ ನದಿಗಳು ಭಾರತ ಮೂಲದ್ದು, ಅಂದರೆ ಭಾರತದಲ್ಲಿ ಹುಟ್ಟಿರುವಂಥದ್ದಾದ್ರಿಂದ 20% ನೀರನ್ನು ಭಾರತದವರು ಉಪಯೋಗಿಸ್ಕೊಳ್ಬಹುದು. ಈ ನೀರನ್ನು ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಯಲ್ಲಿ ಉಪಯೋಗಿಸ್ಕೊಳ್ಬಹುದು ಅಂತ ಈ ಒಪ್ಪಂದದಲ್ಲಿ ಹೇಳಲಾಗಿತ್ತು. ದಿವ್ಯಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸಿಂಧೂ ಜಲ ಒಪ್ಪಂದದ ಅಮಾನತಿಗೆ ಪಾಕ್ ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಜನರು ಸಿಂಧೂ ನೀರು ಇಲ್ಲದೆ ಒದ್ದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹಾಗಾಗಿ ನೀರು ಬಿಡುವಂತೆ ಕೇಂದ್ರಕ್ಕೆ ಪತ್ರದ ಮೂಲಕ ಮನವಿಯನ್ನ ಮಾಡಲಾಗಿದೆ. ಆದರೂ ಕೂಡ ಪಾಕಿಸ್ತಾನದ ಬೇಡಿಕೆಗೆ ಭಾರತ ಮಾತ್ರ ಕೇರ್ ಮಾಡ್ತಾ ಇಲ್ಲ.